ಸರಸರ ಬಂತು ದಸರಾ. ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಹಸ್ತದಿಂದ ಇವತ್ತು ಈ ಒಂದು ಕ್ಷೇತ್ರ ಹೇಗೆ ಬೆಳಗಿದೋ ಅದೇ ರೀತಿಯಲ್ಲಿ ಈ ಬಿಡುಗಡೆಗೊಳ್ಳುವಂತಹ DVD ಕೂಡ ಸನ್ಮಾನ್ಯ ಜನಾರ್ದನ್ ಪೂಜಾರಿಯ ಕೈಯಿಂದ ಅದು ಅರಳಲಿ, ಜನರ ಮನದಲ್ಲಿ ಅದು ಮೂಡಲಿ ಅಂತ ಹೇಳಿಕೊಂಡು, ಬಹುಶಃ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅವ್ರು ಹೇಳಿದರು. ಒಂದು DVG ಅವರು ಮಾತು ಹೇಳಿದ್ದಾರೆ, ಬಹುಶಃ ಪೂಜಾರಿ ಅಂತಹ ಒಬ್ಬ ವ್ಯಕ್ತಿಯನ್ನು ಕಲ್ಪಿಸಿಕೊಂಡು ಬರೆದಿರುವಂಥ ನನ್ನ ಭಾವನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಬಹುಶಃ ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಬೆಳೆದು ಬಂದಂತಹ ಈ ಒಂದು ಅಪೂರ್ವವಾದಂಥ ರತ್ನ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು ಎಲ್ಲರಿಗೂ, ಬಡವರಿಗೆ, ದೀನರಿಗೆ ಬೆಲ್ಲ ಸಕ್ಕರೆ ಅಂತಾಗಿ ಎಲ್ಲರೊಳಗೂ ಒಬ್ಬನಾಗಿ ಇರತಕ್ಕಂಥವರು ಜನಾರ್ದನ್ ಪೂಜಾರಿ. ಅವರ ಕೈಯಲ್ಲಿ DVD ಬಿಡುಗಡೆ ಆದರೆ ಬಹುಶಃ ಎಲ್ಲರ ಮನಗಳನ್ನು ತುಂಬಬಹುದು ಅನ್ನುವಂಥ ಆ ಒಂದು ಅನಿಸಿಕೆಯಿಂದ ಇವತ್ತು ಪೂಜಾರಿಯವರ ಕೈಯಲ್ಲಿ ಸನ್ಮಾನ್ಯ ಈ ಒಂದು ಕರ್ಕೇರ BP ಕರ್ಕೇರರು ಮಾಡಿದಂತಹ ಈ ಒಂದು DVDಯನ್ನು ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು ಬಿಡುಗಡೆ ಮಾಡಬೇಕು ಅಂತ ಕ್ಷೇತ್ರದ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. Dīm nana dōm na, dōm nana dīm nana dōm na. ಧನ್ಯವಾದಗಳು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರಿಗೆ. ಈಗ ಈ DVDಯ ಹಿಂದೆ ದುಡಿದಂತಹ 3 ಜನ ವ್ಯಕ್ತಿಗಳನ್ನು ನಾವು ಇವತ್ತು ಪೂಜಾರಿಯವರ ಕೈಯಿಂದ ಗೌರವಿಸುವಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ. ಅದರಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ಮನೋಹರ ಪ್ರಸಾದರು ಅವರನ್ನು ಸನ್ಮಾನ್ಯ ಪೂಜಾರಿಯವರು ಗೌರವಿಸಬೇಕು ಅಂತ ನಾನು ವಿನಮ್ರವಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಮನೋಹರ ಪ್ರಸಾದ್ ಸಾಹಿತ್ಯ ಮತ್ತು ತನ್ನ ಧ್ವನಿಯಿಂದ ಅದಕ್ಕೊಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಅವರು ಕೊಟ್ಟಿದ್ದಾರೆ. ಈ ಕ್ಷೇತ್ರದ ಒಂದು ಸೇವೆಯಲ್ಲಿ ಅವರದು ಕೂಡ ಮುಂಚೂಣಿಯಲ್ಲಿದ್ದಾರೆ. ಒಬ್ಬ ಪತ್ರಕರ್ತನಾಗಿ, ಒಬ್ಬ ಚಿಂತಕನಾಗಿ, ಒಳ್ಳೆ ಬರಹಗಾರನಾಗಿ, ಈ ಕ್ಷೇತ್ರದ ಒಬ್ಬ ಭಕ್ತನಾಗಿ ಅವರ ಸೇವೆ ಯಾವತ್ತೂ ನಮ್ಮಲ್ಲಿ ಸ್ಮರಣೀಯ. ಸನ್ಮಾನ್ಯ ಮನೋಹರ ಪ್ರಸಾದರಿಗೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಸಾಲು ಹಾಕಿ ಅವರಿಗೆ ಪುಷ್ಪಗುಚ್ಛ ನೀಡಿ ಅವರಿಂದ ಈ ಒಂದು ಫಲಪುಷ್ಪವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಬಂಗಾರದ ಪದಕವನ್ನಿತ್ತು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಅವರನ್ನು ಗೌರವಿಸಿದ್ದಾರೆ. ಎಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಿ ಅವರಿಗೆ ತಾವು ಗೌರವಿಸಬೇಕು ಅಂತ ನಾನು ಹೇಳ್ತಿದ್ದೇನೆ. ಇನ್ನೊಬ್ಬರು ಶ್ರೀಕಾಂತ್. ಈ ಒಂದು DVDಯನ್ನು ಚಿತ್ರೀಕರಣ ಮಾಡಿದಂಥ ಒಬ್ಬ ಅಪೂರ್ವವಾದಂಥ ಒಬ್ಬ ಕ್ಯಾಮರಾಮ್ಯಾನ್. ಯಾವ ಹಮ್ಮು ಗಿಮ್ಮು ಇಲ್ಲದೆ ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ಈ ಕ್ಷೇತ್ರದ ಎಲ್ಲ ಮೂಲೆಗಳನ್ನು ಕೂಡ ತನ್ನ ಕೈ ಚಳಕದಿಂದ ಇದಕ್ಕೊಂದು ವಿಶೇಷವಾದಂಥ ನೋಡುಗರ ಮನದಲ್ಲಿ ಒಂದು ವಿಶೇಷವಾದಂಥ ಆಕರ್ಷಣೀಯವಾಗಿ ಈ ಕ್ಷೇತ್ರದ ಚಿತ್ರೀಕರಣ ಮಾಡಿರ್ತಕ್ಕಂಥವರು ಶ್ರೀಕಾಂತ್ರವರು. ನಿಜಕ್ಕೂ ಒಂದು ಹೆಮ್ಮೆಯ, ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ಕ್ಯಾಮರಾಮ್ಯಾನ್ ಅವರು. ಅವರನ್ನು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಬಂಗಾರದ ಪದಕವನ್ನಿತ್ತು ಅವರು ಗೌರವಿಸ್ತಾ ಇದ್ದಾರೆ. ತಾವೆಲ್ಲ ಅವರಿಗೆ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರಿಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕರ್ನಾಟಕ ಸರ್ಕಾರ ನೀಡಿದೆ. ನಿಜಕ್ಕೂ ಅವರೊಬ್ಬ ಉತ್ತಮ ಕ್ಯಾಮರಾಮ್ಯಾನ್.
ಇನ್ನೊಬ್ಬರು ಸಂಕಲನಕಾರ, ಎಡಿಟಿಂಗ್ ಮಾಡಿದವರು ಅವರು ಹರೀಶ್ ಪುತ್ತೂರು. ಅವರು ವೇದಿಕೆಗೆ ಬಂದು ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರಿಂದ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕ್ಷೇತ್ರದ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಹರೀಶ್ ಪುತ್ತೂರವರು ಇದು ಎಡಿಟಿಂಗ್ ಮಾಡಿದವರು ಈ DVD-ಯ. ಈ DVD ನಿಮಗೆ ದೇವಸ್ಥಾನದಲ್ಲಿ 100 ರೂಪಾಯಿ ಕೊಟ್ಟರೆ ಅದು ಸಿಗುತ್ತೆ. ಬಹಳ ಉತ್ತಮ ರೀತಿಯಲ್ಲಿ ಚಿತ್ರೀಕರಣ ಮಾಡಿ ಮನೋಹರ್ ಪ್ರಸಾದರ ಒಳ್ಳೆಯ ಸಾಹಿತ್ಯದ ಧ್ವನಿಯಲ್ಲಿ ಈ ಒಂದು DVD ಇವತ್ತು ಬಿಡುಗಡೆಗೊಳ್ತಾ ಇದೆ. ಸನ್ಮಾನ ಮಾಡಿದಂತಹ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.